ಸೇವಾಶ್ರಮ ಪುತ್ತೂರು, ಶ್ರೀ ಹನುಮಾನ್ ಮಂದಿರ ಸಾಂತ್ವನ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು. ಊರ ಪರವೂರ ಸಹೃದಯ ದಾನಿಗಳ ಸಹಕಾರದಿಂದ ಕಿಡ್ನಿ ಡಯಾಲಿಸಿಸ್ ಹಾಗೂ ರೋಗಿಗಳಿಗೆ 37ನೇ ಸೇವಾ ಯೋಜನೆಯ ಈ ಕಿಟ್ ವಿತರಣೆ ಈ ಭರತಪುರದಲ್ಲಿ ಇದೀಗ ನಡೆಯಲಿಕ್ಕಿದೆ. ಕಾರ್ಯಕ್ರಮದ ಮೊದಲ ಹಂತವಾಗಿ ಬಂದಿರುವ ಎಲ್ಲ ಆಶ್ರಿತರು, ನಿರಾಶ್ರಿತರು ಹಾಗೂ ಎಲ್ಲ ಸರ್ವರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ನಮ್ಮ ವೇದಿಕೆಗೆ ಅತಿಥಿಗಳನ್ನು ನಾನು ಬರಮಾಡಿಕೊಳ್ಳುತ್ತಿದ್ದೇನೆ. ಪ್ರೇಮಲತಾ ನಂದಿಲ ಹಾಗೂ ಬೊಮ್ಮಾಯಿ ಬಂಗೇರ, ಪ್ರವೀಣ್ ಕೇಬಲ್ ಹನುಮಾನ್ ಮಂದಿರ ಉತ್ಸವ ಸಮಿತಿಯ ಅಧ್ಯಕ್ಷರು, ಹಾಗೆ ಮಂಜುನಾಥ್ ಎಂ ಹನುಮಾನ್ ಮಂದಿರ ಉತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರು, ಭೂ ನ್ಯಾಯಮಂಡಳಿ ಸದಸ್ಯರು, ರೇವತಿ ಹಾಗೂ ಡಾಕ್ಟರ್ ಶಂಕರ್ ಪುರುಷರಕಟ್ಟೆ ಹಾಗೂ ಟೀಮ್ ಒಳಿತು ಮಾಡು ಸಂಸ್ಥೆಯ ಅಧ್ಯಕ್ಷರಾದ ಶೋಭಕ್ಕ, ತಾವೆಲ್ಲರೂ ಇವತ್ತಿನ ಕಾರ್ಯಕ್ರಮಕ್ಕೆ ಈ ವೇದಿಕೆಯ ಮೇಲೆ ಬಂದು ಉಪಸ್ಥಿತರಾಗಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಕೃಷ್ಣ ರಾಧಿಕಾಪತೆ ಜನ ಕೃಷ್ಣ ಜನ್ಮ ಮೋಜನ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಗರುಡ ವಾಹನ ಕೃಷ್ಣ ಗೋಪಿಕಾಪತೆ ನಯನ ಮೋಹನ ಕೃಷ್ಣ ನೀರದೀಕ್ಷಣ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜಲ ವಿಮೋಚನ ಕೃಷ್ಣ ಜನ್ಮ ಮೋಚನ. शत्रुबुद्धि विनाशाय दीपज्योतिर्नमोस्तुते दीपज्योतिर्नमोस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम्. ಈ ಕ್ಷೇತ್ರದಲ್ಲಿ ವಾಸವಾಗಿರುವ ಮಹಾವಿಷ್ಣು ದೇವರು, ಅದೇ ರೀತಿ ಅವಳಿ ವೀರರಾದ ಕೋಟಿ ಚೆನ್ನರಿಗೆ ನಮಿಸುತ್ತಾ, ಈ ಸ್ಥಳದಲ್ಲಿ ವಾಸವಾಗಿರುವಂಥ ಹನುಮಾನ್ ದೇವರು, ಅದೇ ರೀತಿ ಸತ್ಯದೇವತೆ ತಾಯಿಗೆ ನಮಿಸುತ್ತಾ, ಟೀಮ್ ಒಳಿತು ಮಾಡು ಮನಸ ಸೇವಾಶ್ರಮ ಭರತ್ಪುರ ಪುತ್ತೂರು ಇದರ 8ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮ, ಅದೇ ರೀತಿ ಅನಾರೋಗ್ಯ ಪೀಡಿತರಿಗೆ ಆಹಾರ ಸಾಮಗ್ರಿ ನೀಡುವ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಪುತ್ತೂರು ನಗರಸಭಾ ಸದಸ್ಯರಾದಂಥ ಪ್ರೇಮಲತಾರವರೇ, ಪುತ್ತೂರು ಭೂ ನ್ಯಾಯ ಮಂಡಳಿಯ ಸದಸ್ಯರು, ಹನುಮಾನ್ ಮಂದಿರದ ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ರವರೇ, ಹನುಮಾನ್ ಮಂದಿರ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಪ್ರವೀಣ್ ಕೇಬಲ್ ಇವರೇ, ಅದೇ ರೀತಿ ನಿವೃತ್ತ ಶಿಕ್ಷಕರು, ಭಜನಾ ತರಬೇತುದಾರರಾದಂಥ ಬೊಮ್ಮಾಯಿ ಬಂಗೇರವರೇ, ಒಳಿತು ಮಾಡು ಮನುಷ್ಯ ತಂಡದ ಅಧ್ಯಕ್ಷರಾದಂಥ ಶೋಭಚೇತನ್ರವರೇ, ಕಳೆದ 8 ವರ್ಷಗಳ ಹಿಂದೆ ಚೇತನ್ ಕುಮಾರ್ ಅವರು ಒಬ್ಬ ರಿಕ್ಷಾ ಡ್ರೈವರ್ ಆಗಿ ದುಡಿದು ಹಲವಾರು ಕಷ್ಟಗಳನ್ನು ಅನುಭವಿಸಿ, ನಂತರ ನಾನು ಎಷ್ಟೋ ಕಷ್ಟ ಬಂದಿದ್ದೇನೆ, ಇನ್ನು ಮುಂದೆ ಇನ್ನೊಬ್ಬರು ಕಷ್ಟ ಬರಬಾರದು ಎಂಬ ಒಂದು ಆಸೆಯಿಂದ ವಾಟ್ಸಪ್ ಗ್ರೂಪ್ ಮೂಲಕ ಹಣ ಸಂಗ್ರಹಣೆ ಮಾಡಿ ಅನಾರೋಗ್ಯವಂತರಿಗೆ, ಬಡವರಿಗೆ ನೀಡುತ್ತಿದ್ದರು. ಆನಂತರದ ದಿನಗಳಲ್ಲಿ ಮೋಹನ್ ಶಿವಣ್ಣ ಹಾಗೂ ನಾನು ಸೇರಿ ಒಳಿತು ಮಾಡು ಮನಸ ಎಂಬ ತಂಡವನ್ನು ಕಟ್ಟಿ ಇದನ್ನು
ಟ್ರಸ್ಟಾಗಿ ನಾವು ಪ್ರವರ್ತಿಸಿ ನಂತರ ತಿಂಗಳು ಕಿಟ್ ವಿತರಣೆ ನೀಡುವ ಕಾರ್ಯಕ್ರಮವನ್ನು ಇಟ್ಟುಕೊಂಡೆವು. ಇದು ಯಶಸ್ವಿಯಾಗಿ 37ನೇ ಯೋಜನೆಯಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆದುಕೊಂಡು ಬಂದಂಥ ಈ ಟೀಮ್ ಒಳಿತು ಮಾಡು ಮನುಷ್ಯ ಹಲವಾರು ಕಷ್ಟಗಳಲ್ಲಿ ನೊಂದು ಇವತ್ತು ಯಶಸ್ವಿಗೆ ಹಾದಿಗೆ ಬಂದಂಥ ಇದೊಂದು ಪುತ್ತೂರಿನ ಪ್ರಪ್ರಥಮ ಟ್ರಸ್ಟ್. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಇದೊಂದು ಪ್ರಪ್ರಥಮ ಟ್ರಸ್ಟ್ ಆಗಿ ಮೂಡಿಬಂದಿದೆ. ನಂತರದ ದಿನಗಳಲ್ಲಿ ಈ ಒಂದು ಟ್ರಸ್ಟ್ ಹನುಮಾನ್ ಮಂದಿರವನ್ನು ಲೋಕಾರ್ಪಣೆ ಮಾಡಿ ಬಂದಂಥ ಕಷ್ಟಗಳನ್ನು ನಿವಾರಣೆ ಮಾಡಲು ಪಂಚಮುಖಿ ಹನುಮಾನ್ ಮಂದಿರವನ್ನು ಈ ಕೆಮ್ಮೈ ಭರತ್ಪುರ ಈ ಒಂದು ಮನೆಯಲ್ಲಿ ಪ್ರಾರಂಭಿಸಿತು. ಈ ಒಂದು ಕ್ಷೇತ್ರಕ್ಕೆ ಹಲವಾರು ಭಕ್ತರು ಬಂದು ಅವರ ಕಷ್ಟಗಳನ್ನು ನಿವಾರಣೆ ಮಾಡಿದಂಥ ಘಟನೆಗಳು ಕೂಡ ಇದೆ. ಟೀಮ್ ಒಳಿತು ಮಾಡು ಮನಸ್ಸು ಇವತ್ತು ರಾಜ್ಯ ಮಟ್ಟದ ಸಂಘಟನೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದಿದೆ. ಅದೇ ರೀತಿ ಕರ್ನಾಟಕದ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಜಾತ್ರೆ ಉತ್ಸವಗಳಲ್ಲಿ ಕರ್ನಾಟಕದ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಸಹಾಯಸ್ಥವನ್ನು ಪಡೆಯುತ್ತಾ ಇವತ್ತು 37ನೇ ಈ ಒಂದು ಯೋಜನೆಯಲ್ಲಿ 60 ಲಕ್ಷಕ್ಕೂ ಮಿಕ್ಕಿ ಯೋಜನೆಯನ್ನು ನೀಡಿದಂಥ ಒಂದು ಹೆಗ್ಗಳಿಕೆ ನಮಗಿದೆ. ಸ್ಪಂದನ ಟಿ ವಿ ಚಾನಲ್ನವರು ಸಂದರ್ಶನವನ್ನಿಟ್ಟಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಸಂಘ ಸಂಸ್ಥೆಯವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಪುತ್ತೂರು ತಾಲೂಕಿನ ಜನಪ್ರತಿನಿಧಿಗಳು, ಸರ್ಕಾರಿ ಪ್ರತಿನಿಧಿಗಳು, ಅದೇ ರೀತಿ ಕಲಾವಿದರು, ಸಾಮಾಜಿಕ ಕಾರ್ಯಕರ್ತರು, ಇದೇ ರೀತಿ ಎಲ್ಲ ರೀತಿಯ ಸೇವಕರು ಈ ಒಂದು ನಮ್ಮ ಕಾರ್ಯಕ್ರಮದ ಭವ್ಯವಾದ ವೇದಿಕೆಯಲ್ಲಿ ಅತಿಥಿಗಳಾಗಿ ಭಾಗವಹಿಸಿ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಿ ಶುಭಾರೈಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಅಕ್ಟೋಬರ್ 26ನೇ ತಾರೀಕಿನಂದು ನಾವು ಒಳಿತು ಮಾಡು ಮನುಷ್ಯ ಸಾಂತ್ವನಲ್ಲಿ ಸೇವಾಶ್ರಮವನ್ನು ನಾವು ಲೋಕಾರ್ಪಣೆ ಮಾಡಲಿದ್ದೇವೆ. ಈಗಾಗಲೇ ಇದರ ಬಗ್ಗೆ ನಾವೀಗ ಕರ್ನಾಟಕಾದ್ಯಂತ ಸುತ್ತಿ ಕರ್ನಾಟಕದ ಪ್ರತಿಯೊಂದು ಆಶ್ರಮವನ್ನು ವೀಕ್ಷಿಸಿ ಅಲ್ಲಿಯ ಆಶ್ರಮದ ಸಂಘಟಕರ ಅನುಮತಿಯನ್ನು ಪಡೆದು ಆಶ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಇದೆಲ್ಲ ದಾನಿಗಳ ಸಹಕಾರ. ಚೇತನ್ ಕುಮಾರ್ ಅದೇ ರೀತಿ ಶೋಭರ್ ಅವರು ದಂಪತಿಗಳ ಈ ಒಂದು ಪರಿಶ್ರಮದಿಂದ ಈ ಒಂದು ಟ್ರಸ್ಟ್ ಬಹಳ ಹೆಮ್ಮರವಾಗಿ ಬೆಳೆದಿದೆ. ಗಿಡವಾಗಿ ಬೀಜ ಬಿತ್ತಿದ ಈ ಒಂದು ಗಿಡ ಚೇತನ್ರವರು ಇವತ್ತು ಶೋಭಕ್ಕ ಅದೇ ರೀತಿ ಕರ್ನಾಟಕದ ಪ್ರತಿಯೊಬ್ಬರು ದಾನಿಗಳು ಸೇರಿ ಇವತ್ತು ಹೆಮ್ಮರವಾಗಿ ಹೂವನ್ನು ಕಾಯಿ ಬಿಡುತ್ತಿದೆ. ಅದೇ ರೀತಿ ಊರಿನವರು ಕೂಡ ಬಹಳ ಸಹಕಾರವನ್ನು ನೀಡಿ ಹನುಮಾನ್ ಮಂದಿರ ಇದರ ಉತ್ಸವ ಸಮಿತಿ ಅಧ್ಯಕ್ಷರಾಗಿ ಪ್ರವೀಣ್ ನಾಯಕ್ ಕೇಬಲ್, ಅದೇ ಮಂಜುನಾಥ್ರವರು ಕೂಡ ಈ ಒಂದು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಮುಂದಿನ ದಿನಗಳಲ್ಲಿ ಇಲ್ಲಿ ನಾವು ಸಾರ್ವಜನಿಕವಾಗಿ ಹನುಮಾನ್ ಮಂದಿರ ಒಳಿತು ಮಾಡು ಮನಸ್ಸದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ಸಿದ್ಧರಿದ್ದೇವೆ ಎಂಬ ಮಾತನ್ನು ಹೇಳುತ್ತಾ ನನ್ನ ಪ್ರಾಸ್ತಾವಿಕ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಜೈ ಹಿಂದ್. ಇವತ್ತಿನ ಕಾರ್ಯಕ್ರಮ ಆಹಾರ ಸಾಮಗ್ರಿಗಳ ಕಿಟ್ ವಿತರಣೆ. ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂತೇಳಿದರೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೇವೆ. ಆದರೆ ಇಷ್ಟು ಒಳ್ಳೆಯ ಕಾರ್ಯಕ್ರಮ ಎಷ್ಟು ಸಂತೋಷ ಕೊಡ್ತದೆ ಅಂತೇಳಿದರೆ ಅದು ನಮಗೆ ಅರ್ಥ ಆಗ್ತಾ ಇದೆ. ನಾನು ನನ್ನ ನಗರಸಭಾ ವ್ಯಾಪ್ತಿಯಲ್ಲಿಂತಲ್ಲ, ಈ ನಗರಸಭೆಯ ಒಳಗೆ ಇದು 2ನೇ ಕಾರ್ಯಕ್ರಮಕ್ಕೆ ಇಟ್ಟುಕೊಡಲಿಕ್ಕೆ ಹೋಗ್ತಾ ಇದ್ದೇನೆ. ಯಾಕೆಂತೇಳಿದರೆ ನಾನು ಅತಿಥಿಯಾಗಿ ಹಿಂದೊಮ್ಮೆ ಹೀಗೆ ಜನಗಳೊಂದಿಗೆ ಒಟ್ಟಿಗೆ ಸೇರಿಕೊಂಡು ಕಾರ್ಯಕ್ರಮವನ್ನು ಮಾಡಿದಾಗ ಕೂಡ ನಾನು ಭಾಗವಹಿಸಿದ್ದೆ. ತುಂಬ ಖುಷಿಯಾಗ್ತಾ ಇದೆ. ಯಾಕೆಂತೇಳಿದರೆ ನಾವು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸಂತೋಷ ಪಡೋದಕ್ಕಿಂತ ಇಷ್ಟು ಒಳ್ಳೆಯ ಕಾರ್ಯಕ್ರಮ. ಯಾಕೆಂತೇಳಿದರೆ ಈ ಒಳಿತು ಮಾಡು ಮನುಷ್ಯ ಒಂದು ಹೆಸರಲ್ಲೇ ಇದರಲ್ಲಿ ಒಂದು ಅರ್ಥಪೂರ್ಣವಾದ ಹೆಸರು. ಯಾಕೆಂತೇಳಿದರೆ ನಾವು ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಎಷ್ಟೋ ಇದೆ. ನಾವು ಹೇಳೋದಿಗೆ ನನಗೇನು ಸಾಧ್ಯ ಇಲ್ಲ ಅಂತ ಏನಿಲ್ಲ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಯಾಕೆಂದರೆ ನೋಡಿ, ಈ ಚೇತನ್ನ ಎಷ್ಟು 12 ಜನರ ಒಂದು ತಂಡ ಅಂತೆ ಅವರದು. ಆ ತಂಡ ಎಷ್ಟು ನೀಟಾಗಿ, ನಾನು ಯಾವಾಗಲೂ ನಮ್ಮ ಈ ತಂಡದಲ್ಲಿರುವಂತಹ ಕಾವ್ಯಕ್ಕ ಮತ್ತು ನನ್ನ ಸಂಪರ್ಕದಲ್ಲಿ ಇರ್ತೇವೆ.
ಎಲ್ಲಿ ಹೋಗಿದ್ದೆ ಕಾವ್ಯಕ್ಕ? ನಾವಿವತ್ತು ಅಲ್ಲಿದ್ದೇವೆ ಪ್ರೇಮಕ್ಕ, ಇಲ್ಲಿದ್ದೇವೆ ಅಂದರೆ ಅವರ ಮಗು ನಮ್ಮ ಶಾಪ್ ಹತ್ರ ಯಾವಾಗಲೂ ಬರ್ತಾ ಇರ್ತಾರೆ. ಹಾಗೆ ನಾನು ಕೇಳ್ತಾ ಇರ್ತೇನೆ, ಎಲ್ಲಿ ಕಾವ್ಯಕ್ಕ ಇವತ್ತು ಎಲ್ಲಿ ಹೋಗ್ತಾ ಇದ್ದೀರಿ? ಮೊನ್ನೆ ಒಂದು ಸಲ ಬೆಂಗಳೂರಿಗೆ ಹೋಗಿದ್ದರು. ನನಗೆ ಅವರು ಹೋಗುವುದು ಕೇಳುವಾಗಲೇ ತುಂಬ ಖುಷಿ ಆಗ್ತದೆ. ಯಾಕೆಂತ ಹೇಳಿದರೆ ಅವರು ಒಂದು ಬಡವರ ಒಂದು ಆಶ್ರಯಕ್ಕೆ ಬೇಕಾಗಿ, ಬಡವರಿಗೆ ಒಂದು ವ್ಯವಸ್ಥೆಗೆ ಬೇಕಾಗಿ ಈ 12 ಜನ ತಂಡ ಎಲ್ಲೆಲ್ಲಿ ಕಾರ್ಯಕ್ರಮ ಇದೆಯೋ ಅಲ್ಲಲ್ಲಿಗೆ ಭಾಗವಹಿಸಿ ಒಂದಷ್ಟು ಸಂಪಾದನೆ ಮಾಡಿ ಅದನ್ನು ಬಡವರಿಗೆ ಹಂಚ್ತಾ ಇದ್ದಾರೆ. ಹಾಗಾಗಿ ಇಂಥ ಕಾರ್ಯಕ್ರಮದಲ್ಲಿ ಚೇತನ ನನಗೆ ದೇವರು ಯಾವತ್ತೂ ಕೈ ಬಿಡಲಿಕ್ಕಿಲ್ಲ. ಇದು ನಾನು ಯಾವಾಗಲೂ ಹೇಳೋದುಂಟುಂಟು. ನಮ್ಮ ಮನೆಗೆ ಕೆಲವು ಹೀಗೆ ಬರ್ತಾರಲ್ಲ ಕಿಟ್ಟಿ ಅಂತೇಳಿ ಬಂದಾಗ ಕೂಡ ನಾನು ಅವರಲ್ಲಿ ಸುಮಾರು ಸಲಹೆ ಸೂಚನೆಗಳನ್ನು ಕೇಳ್ತಾ ಇದ್ದೇನೆ. ಯಾಕೆಂತೇಳಿದರೆ ನಾನು ನಗರಸಭಾ ಸದಸ್ಯ ಅಂತ ಹೇಳೋದಲ್ಲ, ನನ್ನದೊಂದು ಹಾಬಿ ಅದು. ಯಾರು ಬಂದರೂ ಕೂಡ ನಾನು ಎಲ್ಲರಲ್ಲಿ ಮಾತಾಡಿಸ್ತೇನೆ. ಅಂದರೆ ನಮಗೆ ನಾನು ಆಗಲೇ ಹೇಳಿದ್ದೆ, ನಾವು ಕಲೀಲಿಕ್ಕೆ ಎಷ್ಟೋ ಇದೆ. ನಾವು ಎಷ್ಟು ಮಕ್ಕಳ ಕೈಯಲ್ಲಿ ಮಕ್ಕಳಿಂದ ಹೇಳುವ ಮಾತುಗಳಲ್ಲಿ ಕೂಡ ನಾವು ತುಂಬ ಕಲೀಲಿಕ್ಕಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೋಡಿ, ನಮಗೆ ಈಗಿನ ಒಂದು ಇದರಲ್ಲಿ ಗಂಡ ಹೆಂಡತಿ 2 ಮಕ್ಕಳು. ಹಾಗಾಗಿ ಮಕ್ಕಳಿಗೆ ಕೂಡ ಈ ವಿಷಯ ಗೊತ್ತೇ ಇಲ್ಲ. ಅವರಿಗೇನು ಅಂತ ಹೇಳಿದರೆ ಗಂಡ ಹೆಂಡತಿ 2 ಮಕ್ಕಳು, ಅವರದ್ದೇ ಒಂದು ಕುಟುಂಬ, ಅವರಿಗೆ ಹೊರಗಿನ ಪ್ರಪಂಚ ಗೊತ್ತೇ ಇಲ್ಲ. ನಾವು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿದರೆ ಒಂದಷ್ಟು ಮಕ್ಕಳನ್ನು ಕೂಡ ಹೊರಗೆ ಕಳಿಸಬೇಕು, ಒಂದಷ್ಟು ಜನರಲ್ಲಿ ಸೇರಿಸಿಕೊಳ್ಬೇಕು. ಈಗಂತ ಹೇಳಿದರೆ ಮಕ್ಕಳಿಗೆ ಏನು ಮಾಡ್ತೇವೆ, ನಾವು ಶಾಲೆಗೆ ಕಳಿಸ್ತೇವೆ, ಸಂಜೆ ಬಂದು ಟ್ಯೂಷನಿಗೆ ಕಳಿಸ್ತೇವೆ, ಸಂಜೆ ನಾವು ಮನೆಗೆ ಬರ್ತೇವೆ, ಮನೆಯೊಳಗೆ ಇರ್ತೇವೆ. ಅವರಿಗೆ ಇಷ್ಟೇ ಪ್ರಪಂಚ. ನಾವು ಒಂದಷ್ಟು ಮಕ್ಕಳಲ್ಲಿ ಕೂಡ ಮಾತಾಡಿಕೊಳ್ಬೇಕು, ನಾವು ದುಡ್ಡದನ್ನು ಒಂದಷ್ಟು ಸಮಾಜಕ್ಕೆ ಕೊಡುವ ಅಂತ. ಮಕ್ಕಳಿಗೆ ಕೂಡ ಈ ವಿಷಯ ಎಲ್ಲರಿಗೂ ಮೂಡಿ ಬರಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಮಕ್ಕಳಿಗೆ ಕೂಡ ಒಂದಷ್ಟು ಪ್ರೇರಣೆ ಆಗ್ತಂತೆ ಹೇಳ್ತಾ, ಚೇತನ ನನಗೆ ಇನ್ನೂ ಕೂಡ ಇದಕ್ಕಿಂತ ಹೆಚ್ಚಿನ ಒಂದು ಕೆಲಸ ಮಾಡಿಸುವಂತಹ ಶಕ್ತಿ ಈ ಪಂಚಮುಖಿ ಆಂಜನೇಯ ದೇವರು ಹಾಗೂ ಪುತ್ತೂರು ಮಹಾಲಿಂಗೇಶ್ವರ ದೇವರು ಅನುಗ್ರಹಿಸಿರಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತಿದ್ದೇನೆ. ಜೈ ಹಿಂದ್. ಒಳಿತು ಮಾಡು ಮನುಷ್ಯ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲ ಸಹೃದಯ ಬಂಧುಗಳೇ, ಚೇತನ್ ಭರತಪುರ ಆ ಹೆಸರೇ ಇದಕ್ಕೊಂದು ಮೂಲ. ಇವರು ಕೃಷ್ಣಪ್ಪಣ್ಣ ಹಾಗೆ ಹೇಳಿದಾಗೆ ಒಬ್ಬ ಮನುಷ್ಯನಿಂದ ಸುರದಿಗೆ ತಂಡ ಕಟ್ಟಿ ಅವರು ಪ್ರೇಮಕ್ಕೆ ಹೇಳಿದರು, ಅಲ್ಲಲ್ಲಿ ಹೋಗ್ತಾರೆ, ಅಲ್ಲಲ್ಲಿ ನಾವು ಸಹ ನೋಡ್ತೇವೆ, ನಮಗೆ ಸಹ ಗೊತ್ತಿರೋ ವಿಚಾರ. ಆ ಒಂದು ಕೆಲಸವನ್ನು ಮಾಡಿ ಅವರಿಗೋಸ್ಕರ ಅಲ್ಲ, ಸಮಾಜಕ್ಕೋಸ್ಕರ ಮಾಡ್ತಿರುವಂಥ ಕೆಲಸ ನಿಜವಾಗಲೂ ಮೆಚ್ಚಬೇಕಾದ್ದು. ಶೋಭಕ್ಕ ಚೇತನ್ ಇಲ್ಲಾದರೆ ಸಹ ಶೋಭಕ್ಕ ಅವರ ಒಂದು ಟೀಮನ್ನು ಕರ್ಕೊಂಡು ಅಲ್ಲಲ್ಲಿ ಜಾತ್ರೆ ಕಾರ್ಯಕ್ರಮ ಇದ್ದಲ್ಲಿ ಒಂದು ಕಲೆಕ್ಷನ್ ಮಾಡಬೇಕು ಅಂತ ಹೇಳಿದರೆ ಅದರ ಇರುವ ಕಷ್ಟ, ಅದರ ಕೇಳುವ ಮಾತುಗಳು ಅವರಿಗೋಸ್ಕರ ಅವರು ಕೇಳ್ತಾ ಇಲ್ಲ. ಆ ಒಂದು ಪುಣ್ಯದ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೇವರು ಅವರಿಗೆ ಯಾವಾಗಲೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸಿ. ಎದುರುಗಡೆ ಇರುವಂತಹ ಎಲ್ಲ ನಮ್ಮ ಕಿಟ್ಟನ್ನು ಪಡ್ಕೊಳ್ಳಿಕ್ಕೆ ಬಂದಂತಹ ಎಲ್ಲ ಇರ್ಬೋದು, ಮನೆಯವರು ಇರ್ಬೋದು, ಅನಾರೋಗ್ಯ ಅಂತರು ಇರ್ಬೋದು, ಎಲ್ಲರನ್ನು ಮತ್ತು ಟ್ರಸ್ಟಿನ ಎಲ್ಲ ಬಂಧುಗಳೇ, ನಾನು 2-3 ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಇಲ್ಲಿ ಬಹುಶಃ ಒಂದು ಭಜನಾ ಕಾರ್ಯಕ್ರಮದಿಂದ ಚೇತನ್ನವರ ಪರಿಚಯ ಆಯಿತು. ನಮ್ಮ ನಂದಿನಿ ನಗರ ಉಪ್ಪಿನಂಗಡಿಯಲ್ಲಿ ನನ್ನನ್ನು ಭಜನಾ ತರಬೇತಿಯಲ್ಲಿತ್ತು, ನಾನು ಕೊಡ್ತಾ ಇದ್ದೆ ಕುಣಿತ ಭಜನೆ. ಅಲ್ಲಿ ಅವರ ಮಕ್ಕಳನ್ನು ಕರ್ಕೊಂಡು ಬಂದಿದ್ದರು ಅವರ ಮನೆ ಅಲ್ಲಿ. ಆನಂತರ ನಾನು ಪರಿಚಯ ಆಗಿ ಇಲ್ಲೊಂದು ಭಜನಾ ತರಬೇತಿ ಮಾಡಬೇಕಂತ ಬಂದರು. ಆ ನಂತರ ನಂದು ಅವ್ರದ್ದು ನಿಕಟ ಸಂಪರ್ಕ ಆಯಿತು. ಬಹುಶಃ ನಾನು ನೋಡ್ತಾ ಇದ್ದೇನೆ ತುಂಬ ಕಡೆ ಟ್ರಸ್ಟಿನ ಸದಸ್ಯರು, ಕಂಬಳ ಇರ್ಬೋದು, ನಾಟಕ ಇರ್ಬೋದು, ಬ್ರಹ್ಮಕಲಶ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಡಬ್ಬಿ ಹಿಡ್ಕೊಂಡು ಅಲ್ಲಿ ಬೇಡ್ತಾ ಇರ್ತಾರೆ. ಇವತ್ತು ಸಂಖ್ಯೆ ಕಡಿಮೆ. ಮೊನ್ನೆ 70 ಕಿಟ್ ಕೊಟ್ಟಿದ್ದಾರೆ. ಇಲ್ಲೊಂದು ಕಾರ್ಯಕ್ರಮಕ್ಕೆ 70 ಕೊಟ್ಟಿದ್ದಾರೆ, ಬಂದವರಿಗೆಲ್ಲ ಕೊಟ್ಟಿದ್ದಾರೆ. ಬಹುಶಃ ಜನಗಳು ಕೂಡ ಇವತ್ತು ಕಡಿಮೆ, ಬಹುಶಃ 30 ಅಂತ. ನಮ್ಮ ಮನೆ ಹತ್ರ ಒಬ್ಬರು ಇದ್ದಾರೆ, ಅವ್ರು ಕಳೆದ ಸಲ ಬಂದಿದ್ದು, ಈ ಸಲ ಕೇಳಿದೆ, ಬಹುಶಃ ಕಲೆಕ್ಷನ್ ಎಲ್ಲ ಆಗಲಿಲ್ಲ, ಸ್ವಲ್ಪ ಕಡಿಮೆ 30, ಬರೋ ತಿಂಗಳ ಅವರಿಗೆ ಕೊಡ್ತೇವೆ 30 ಕಿಟ್ ಅಂತ ಹೇಳಿದ್ರು. ಅದು ಏನೇ ಇರ್ಬೋದು. ಬಹುಶಃ ನಾನು ಇಲ್ಲಿ ಪ್ರಥಮ ಬರುವಾಗ ಯಾವುದು ಇರಲಿಲ್ಲ, ಮಂದಿರ ಇರಲಿಲ್ಲ, ಏನಿಲ್ಲ, ಸಣ್ಣ ಮನೆ ಇತ್ತು. ಯೋಜನೆಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಅವರು ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ಅವರೊಟ್ಟಿಗೆ ನಾವೇನು ಸಹಾಯ ಮಾಡಲಿಲ್ಲ, ಅಲ್ಪ ಸ್ವಲ್ಪ ಮಾಡಿರ್ಬೋದು. ಆದರೆ ಅವರ ಯೋಜನೆ, ಅವರ ಮಿಸ್ಸಸ್, ಅವರ ತಂಡ, ಅವರು ಮಾಡುವಂಥ ಕೆಲಸ ಇವರಿಗೆ ಹೇಗೆ ಹೇಳಿದರು. ನಾನು ಕೇಳ್ಕೊಂಡಿದ್ದೇನೆ, ಕೆಲ ಕಡೆ ಹೋಗೋ ಕರೆಯಕ್ಕೆಲ್ಲ ಬಂದಿದ್ದರು. ಅಲ್ಲಿ ಕೋಟಿ ಚೆನ್ನೈ ಇದರೆಲ್ಲ ನಾನು ಕರೆದಿದ್ದೆ. ಕೆಲವರೆಲ್ಲ ಅವರಿಗೆ ಬೈತಾರೆ, ಯಾಕೆ ಇವರು ಡಬ್ಬಿ ಇಡ್ತಾರೆ, ಅವರೇ ಹೊಟ್ಟೆದು ಮುಲ್ಕಿ ಹಾಗೆ ಹೀಗೆ ಅಂತೇಳಿ. ಆದರೆ ಹಿಂದೆ ಏನಿದೆ ಅಂತೇಳಿ ಗೊತ್ತಾಗೋದು. ಹಿಂದೆ ಇರಬೇಕಿದ್ದರೆ ವಾಟ್ಸಪ್ಪಲ್ಲ ಅಥವಾ ಇಂಥ ಕಾರ್ಯಕ್ರಮದ ಪೇಪರ್ನೆಲ್ಲ ಬರಬೇಕು. ಇಷ್ಟು ಜನರಿಗೆ ಅವರು ವಿತರಣೆ ಮಾಡಿದ್ದಾರೆ, ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತೇಳಿ. ಎಷ್ಟು ಇದ್ದವರು ಯಾರು ಮಾಡ್ತಾರೆ?
ಕೊಡುವವರಿದ್ದಾರೆ. ಕೆಲಸವನ್ನು ಟೀಚರ್ ಕೊಟ್ಟರು, ಒಂದು ತಿಂಗಳದಲ್ಲ ಸರ್, ಒಂದು ಕಿಟ್ಟು ಎಲ್ಲ ಕೊಟ್ಟರು, ಎಲ್ಲ ವ್ಯವಸ್ಥೆ ಮಾಡಿ, ಊಟದ ವ್ಯವಸ್ಥೆ ಎಲ್ಲ ಮಾಡಿದರು. ನಿವೃತ್ತ ಶಿಕ್ಷಕಿ, ಅವರಿಗೆ ಆ ಮನಸ್ಸಿತ್ತು. ತುಂಬ ಕೋಟಿ ಇದ್ದವರಿದ್ದಾರೆ. ತಿಂಗಳಿಗೆ 3 ಲಕ್ಷ 5 ಲಕ್ಷ ಸಂಬಳ ಪಡೆಯುವವರಿದ್ದಾರೆ. ನಿವೃತ್ತಿ ಆಗುವಾಗ 1 ಕೋಟಿ 2 ಕೋಟಿ ಪೆನ್ಷನಲ್ಲಿ ಬರುವವರಿದ್ದಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳು. 1 ಪೈಸೆ ಕೊಡುವವರು ಯಾರಿದ್ದಾರೆ ನೋಡಿ. ಅವ್ರಿಗೆ ಹಾಗೆ ಹೇಳಿದ್ರು, ಅವರ ಮನೆ, ಅವರ ಮಕ್ಕಳು, ಮತ್ತು ಏನಿಲ್ಲ. ಸಮಾಜಕ್ಕೆ ನಾನು ಏನಾದರೂ ಕೊಡ್ತೇನೆ ಅಂತಿಲ್ಲ. ಸಮಾಜಕ್ಕೆ ಕೊಡುವವರು ಪಾಪದವರು, ಜನಸಾಮಾನ್ಯರು ಕೊಡ್ತಾರೆ. ಅವರಿಗೆ ಗೊತ್ತಿದೆ, ಅವರ ಕಷ್ಟ ಗೊತ್ತಿದೆ. ಇನ್ನೊಬ್ಬರ ಕಷ್ಟವನ್ನು ಅರಿಯುವವರು ಕೊಡ್ತಾರೆ, ಖಂಡಿತವಾಗಿ ಕೊಡ್ತಾರೆ. ಶ್ರೀಮಂತರು ಕೊಡುವುದಿಲ್ಲ. ಈ ಕೊಡುವುದಿಲ್ಲ ಅಂತಿದ್ದರೆ ಕೊಡುವುದಿಲ್ಲ ಅಂತಿಲ್ಲ, ಕೆಲವರು ಕೊಡುವವರಿರ್ತಾನೆ. ಅದರಲ್ಲಿ ನನಗೆ ಕೊಡಲಿಕ್ಕೆ ಆಗೋದಿಲ್ಲ, ನನಗೆ ಅವರನ್ನು ಕರೆದು ಕೊಡಲಿಕ್ಕೆ ಆಗೋದಿಲ್ಲ, ನಾನು ಕೊಡ್ತೇನೆ ಅಂತ ಹೇಳುವವರು ಇದ್ದಾರೆ, ತುಂಬ ಮಂದಿ ಇದ್ದಾರೆ. ಅಂಥ ಶ್ರೀಮಂತರನ್ನು ಹುಡುಕಬೇಕು ಇವರು. ಕೊಡಲಿಕ್ಕೆ ಮನಸ್ಸಿರುವ ಶ್ರೀಮಂತರು ಇರ್ತಾರೆ, ಅವರಿಗೆ ಹೋಗಿ ಕೊಡಲಿಕ್ಕೆ ಆಗೋದಿಲ್ಲ. ಅವರು ಹೋಗಿ ಮನವೊಲಿಸಬೇಕು. ಬೆಂಗಳೂರಲ್ಲ ಅಲ್ಲ ಇಲ್ಲ ಇರ್ತಾರೆ, ಅವರನ್ನು ಹೋಗಿ ಮನವೊಲಿಸಿದರೆ ಖಂಡಿತ ಇದಕ್ಕೆ ಧನ ಸಹಾಯ ಬರ್ಬೋದು. ಈಗ ಆಶ್ರಮ ಮಾಡುವವರಿದ್ದಾರೆ, ವೃದ್ಧರಿಗೆ, ನಿರ್ಗತಿಗರಿಗೆ ಒಂದು ಆಶ್ರಮ ಅಂತೇಳಿ ಇಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಏನೋ ಯೋಜನೆ ಇದೆ, ಬೇರೆ ಬೇರೆ ಆಶ್ರಮಗಳಿಗೆ ಅವರಿಗೆ ಟೂರ್ ಹೋಗಿದ್ದಾರೆ, ಅದನ್ನು ಸಂಪರ್ಕ ಮಾಡಿದ್ದಾರೆ. ನಿರ್ಗತಿಕರನ್ನು ಇಲ್ಲಿಯೇ ವಾಸ ಮಾಡುವಂಥದ್ದು, ಅವರಿಗೆ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆ ಇದೆ. ಲೋಕಾರ್ಪಣೆ ಅಕ್ಟೋಬರ್ 26ಕ್ಕೆ ಲೋಕಾರ್ಪಣೆ ಆಗುವಂಥ ಕಾರ್ಯಕ್ರಮ ಇದೆ. ಬಹುಶಃ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ, ಯಶಸ್ವಿ ಆಗ್ತಾ ಹೋಗ್ತಾರೆ. ಅದಕ್ಕೆ ನಾನು ಪಂಚಮುಖಿ ಹನುಮಂತ ದೇವರಲ್ಲಿ ಪ್ರಾರ್ಥನೆ ಮಾಡೋದಷ್ಟೇ, ಅವರ ಕಾರ್ಯ ಯಶಸ್ವಿಯಾಗಲಿ, ಅರ್ಧಕ್ಕೆ ನಿಲ್ಲುವುದು ಬೇಡ. ನಮ್ಮ ಊರವರು ಎಲ್ಲ ದಾನಿಗಳು ಸಹಕಾರ ಕೊಡಲಿ. ಸಹಕಾರ ಕೊಡುವಂಥ ಮನೋಭಾವನೆಯನ್ನು ಆ ಮಹಾಲಿಂಗೇಶ್ವರ ದೇವರು ಮತ್ತು ಹನುಮಂತ ದೇವರು ಕೊಡಲಿ. ಮುಂದಕ್ಕೆ ಇಲ್ಲಿ ಸಾವಿರಾರು ಜನ ಬಂದು ಇದನ್ನು ಪ್ರಯೋಜನ ಪಡುವಂಥದ್ದು. ಜೊತೆಗೆ ಆ ನಿರ್ಗತಿಕರು ಯಾರೆಲ್ಲ ಇದ್ದಾರ ಅವರು ನೆಮ್ಮದಿಯಾಗಿ ಇಲ್ಲಿ ಆಶ್ರಮದಲ್ಲಿ ಬದುಕುವಂಥ, ಎಷ್ಟು ಮಂದಿ ಇರ್ಬೋದು, 2 ಮಂದಿ ಇರ್ಬೋದು, 10 ಮಂದಿ 20 ಮಂದಿ ಇರ್ಬೋದು, ನೆಮ್ಮದಿಯಾಗಿ ಬದುಕುವಂಥ ಒಂದು ಗತಿ ಇಲ್ಲದವರು ಬದುಕುವಂಥ ಯೋಜನೆ ಇಲ್ಲಿ ಅವರಿಗೆ ಆ ನೆಮ್ಮದಿ ಕೊಡುವಂಥ ಸ್ಥಾನ ಇದಾಗಲಿ ಅಂತೇಳಿ ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮ ಮುಂದಕ್ಕೆ ಯಶಸ್ವಿಯಾಗಿ ನಡೆಯಲಿ, ಒಳ್ಳೆಯ ಹೆಸರು ಬರಲಿ ಅವರಿಗೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಬರುವಾಗ ಸ್ವಲ್ಪ ತಡ ಆಯಿತೋ ಏನೋ, ಯಾಕಂದರೆ ನಾನು ಮನೆಯಿಂದ ಹೊರಗೆ ಬರದೆ 6 ತಿಂಗಳಾಯಿತು. ಮಲಗಿದಲ್ಲೇ ಆಗಿದ್ದೆ. ಒಂದು ಆ್ಯಕ್ಸಿಡೆಂಟ್ ಅಲ್ಲ, ಆಟೋದಲ್ಲಿ ಹತ್ತುವಾಗ ನಾನು ಹತ್ತುವುದರ ಮೊದಲೇ ಅವನು ಬಿಟ್ಟುಬಿಟ್ಟ, ನಾನು ಕೆಳಗೆ ಬಿದ್ದುಬಿಟ್ಟೆ. ಬೆಡ್ ರಿಡನ್ ಆದೆ. ಯಾವ ಔಷಧಿಯೂ ಪುತ್ತೂರಿನದ್ದು ಆಗಲಿಲ್ಲ. ಮಂಗಳೂರಿನ ಔಷಧಿಯಲ್ಲಿ ಈಗ ಒಂದು 4-5 ದಿನ ಆಯ್ತಷ್ಟೇ ಎದ್ದು ಬೆಡ್ ರಿಡನ್ನೇ ಆಗಿದ್ದೆ. ಅಷ್ಟೊತ್ತಿಗೆ ಇವರು ಬರ್ತೀಯಾ ಕೇಳಿದರು. ನನಗೆ ಮೊನ್ನೆ ಫಂಕ್ಷನಿಗೂ ಬರಲಿಕ್ಕಾಗಲಿಲ್ಲ. ಇಲ್ಲಿ ಒಂದು ಸೇವಾಶ್ರಮ ಆಯ್ತಂತೆ, ಹಾಗೆ ನೋಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಅದಕ್ಕೆ ಅವರು ಕೇಳಿದ ಕೂಡಲೇ ಆಯಿತು ಹೇಳಿದೆ. ಹಾಗೆ ಮಹಾಲಿಂಗೇಶ್ವರ ದೇವರ ದರ್ಶನ ಮಾಡಿಕೊಂಡು ಇಲ್ಲಿ ಬರೋದು ಅಂತೇಳಿ ಅವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಸಲ ಅಲ್ಲಿಗೆ ದೇವರನ್ನು ನೋಡಿ, ನಾನು ಸುತ್ತು ಬರೋದಿಲ್ಲ, ನೋಡಿ ಬರ್ತೇನೆ ಅಂತ. ಅಲ್ಲಿ ಹೋಗುವಾಗ ಅಲ್ಲಿ ಹಗ್ಗ ಕಟ್ಟಿತ್ತು ಅಂತ ದೇವರ ದೀಪವನ್ನು ನೋಡಿ ಬಂದೆ. ಹಾಗೆ ಸ್ವಲ್ಪ ತಡ ಆಯಿತು. ಏನೇ ಆಗಲಿ, ನಾನು ಮೊನ್ನೆ ಹೇಳಿದ್ದೆ, ನನಗೆ ಒಳಿತು ಮಾಡು ಮನುಷ್ಯ ಅಂತ ಹೆಸರು ಕೇಳಿಯೇ ಖುಷಿಯಾಯಿತು. ಮತ್ತು ಇಲ್ಲಿಯ ಕಾರ್ಯಕರ್ತರೆಲ್ಲ ದುಡಿದು ಇಲ್ಲಿ ಎಲ್ಲರನ್ನು ನೋಡಿಕೊಳ್ಳೋದು ಖುಷಿಯಾಯಿತು. ಈಗ ಸೇವಾಶ್ರಮ ಆಯಿತು ಅಂತ ಅರುಣ್ ಪುತ್ತಿಲ ನನಗೆ ಎಲ್ಲಿಯೋ ಇವರು ಸಿಕ್ಕಿದ್ರಂತೆ, ಮಧೂರಿನಲ್ಲಿ ಬಹುಶಃ. ಅಲ್ಲಿ ಹೀಗೀಗೆ ಹೇಳಿದರು, ಆಗಿದೆ ಅಂತ ಹೇಳಿದರು. ನಾನು ಇವತ್ತಲ್ಲ ನಾಳೆ ಆಶ್ರಮಕ್ಕೆ ಸೇರುವವಳೆ. ಮೊನ್ನೆ ಗ್ರಹಿಸಿದೆ ಸೇರಬೇಕು, ಎಲ್ಲಿಯಾದರೂ ಒಂದು ಕಡೆಯಲ್ಲಿ ಸೇರುವುದು ಅಂತ ಮನಸ್ಸು ಮಾಡಿದ್ದೆ. ಈಗ ಪಕ್ಕನೇ ಅಲ್ಲ. ಅಂತೂ ಇಲ್ಲಿಯ ಕ್ರಮಗಳು ಹೇಗೆ, ಎಷ್ಟು ಜನ ಇದ್ದಾರೆ, ಎಲ್ಲಿ ಮಾಡಿದ್ದಾರೆ ಅಂತ ನೋಡುವಂಥ ಒಂದು ಆತುರ ನನಗಿತ್ತು. ಈಗ 6 ತಿಂಗಳಿಂದ 2-3 ನೋಡಿದ್ದೇನೆ. ಇದನ್ನು ಸಹ ನೋಡಬೇಕು ಅಂತ ಆಯಿತು. ಕೂಡಲೇ ಒಪ್ಪಿಕೊಂಡಿದ್ದೇನೆ, ಬಂದಿದ್ದೇನೆ. ಏನೇ ಆಗಲಿ, ಆಶ್ರಮ ಅಂತ ಹೇಳುವಂಥದ್ದು ನಾನು ಸಹ ಒಂದು ಕಟ್ಟಿಸಬೇಕು ಅಂತ ಶ್ರೀವತ್ಸ ಕೆದ್ಲಾಯರ ಹತ್ರ ಮಾತಾಡಿದ್ದೆ. ಅದಕ್ಕೆ ಅರುಣ ಪುತ್ತಿಲ ಹೇಳಿದರು, ನಾನು ಕಟ್ಟಿಸ್ತೇನೆ ಮುಕ್ವೆಯಲ್ಲಿ ಅಂತ ಹಾಗೆ ಸಹ ಹೇಳಿದರು. ನನಗೆ ಹಾಗೆಲ್ಲ ನಂಬಿಕೆ ಸಹ ಬರಲಿಲ್ಲ. ಎಲ್ಲರದ್ದು ಹಾಗೆ ನಾನು ಬುದ್ಧು ಸಹ ಇಲ್ಲ. ನಾನು ಬೇಗದಲ್ಲಿ ಸೇರುವ ಹಾಗೂ ಇಲ್ಲ. ಇವತ್ತಲ್ಲ ನಾಳೆ ಯಾವಾಗಾದರೂ 1-2 ವರ್ಷಗಳಲ್ಲಿ ಸೇರುವುದು ಅಂತ ಇದ್ದೇನೆ ಅಷ್ಟೇ. ಮತ್ತು ಹಾಗೆ ನೋಡುವ ಆತುರದಿಂದ ಬಂದಿದ್ದೇನೆ. ನೋಡುವ ಹೇಗೆ ಇಲ್ಲಿಯ ವ್ಯವಸ್ಥೆ ಹೇಗೆ ಉಂಟು ಅಂತ ನೋಡಬೇಕು. ಮತ್ತು ಕಷ್ಟ ಉಂಟು. ಎಲ್ಲರೂ ಸಹಕಾರ ಕೊಟ್ಟರೆ ಮಾತ್ರ ಸುಲಭದಲ್ಲಿ ಆಗ್ತದೆ, ಅಲ್ಲದೆ ಅಷ್ಟು ಸುಲಭದಲ್ಲಿ ಆಶ್ರಮ ನಡೆಸುವ ಹಾಗಿಲ್ಲ ಅಂತ ನಾನು ಯಾರ ಹತ್ರ ಎಲ್ಲ ಮಾತಾಡಿದ್ದೇನೆ, ಅವರೆಲ್ಲ ಹೇಳಿದರು ಅಷ್ಟು ಸುಲಭ ಇಲ್ಲ. ಅದೀಗ ನಿನ್ನೆ TCS ಕೋಆಪರೇಟಿವ್ ಬ್ಯಾಂಕಿನವರು ಮನೆಗೆ ಬಂದಿದ್ದು. ನಾನು ಮಲಗಿದಲ್ಲೇ ಇದ್ದೆ, ತುಂಬ ನಿತ್ರಣ ಆಗ್ತಾಯಿತ್ತು. ಆಗ ಕೇಳಿದರು ಏನಾಗ್ತದೆ ಅಂತ. ಏನಿಲ್ಲ, ಸ್ವಲ್ಪ ನರ್ವಸ್ ಆಗ್ತದೆ ಅಷ್ಟೇ ಅಂತ ಹೇಳಿದೆ. ಮತ್ತು ಹೀಗೆ ಹೇಳಿದೆ. ಅದಕ್ಕೆ ಅವರು ಹೇಳಿದರು,
ಒಬ್ಬರು ನಮ್ಮ ಆಶ್ರಮ ಇದು ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕರಿಗೆ ಬಂದವರು ಸಹ ಹಾಗೆ ಹೇಳಿದರು, ಅಡುಗೆ ಮಾಡಲಿಕ್ಕೆ, ವ್ಯವಸ್ಥೆಗೆ, ಔಷಧಿಗೆ, ಕ್ಲೀನಿಂಗಿಗೆ ಮತ್ತು ಬಟ್ಟೆ ಬರೆ ಒಗಿಲಿಕ್ಕೆ, ಅವರನ್ನು ನೋಡಿಕೊಳ್ಳಲಿಕ್ಕೆ ಎಲ್ಲ ಜನ ಅಷ್ಟು ಸುಲಭದಲ್ಲೆಲ್ಲ ನಿನಗೆಲ್ಲ ಕೂಡಲಿಕ್ಕಿಲ್ಲ, ಕಷ್ಟ ಉಂಟು ಅಂತ ಹೇಳಿದರು. ಬೇಡ ನೀನು ಆ ಯೋಚನೆ ಬಿಡು, ನಿನಗೆ ಸೇರುವುದೇ ಆಗ್ಬೋದು, ಈಗ ಕೇರ್ ಟೇಕರ್ಸ್ ಎಲ್ಲ ಉಂಟಲ್ಲ ಅಂಥದ್ದಕ್ಕೆ ಸೇರು ಹಾಗೆ ಇದ್ದರೆ ಅಂತ ಹಾಗೆ ಹೇಳಿದರು. ಎಂಥದ್ದೇ ಆಗಲಿ, ಅಂತೂ ಈ ವ್ಯವಸ್ಥೆ ಇವರು ಕಷ್ಟ ಬರುವಂಥದ್ದು. ಅದರಲ್ಲಿಯೂ ಒಂದು ಮುಖ್ಯವಾಗಿ ಹೇಳಬೇಕಾದ್ದು, ಮೊನ್ನೆ ಫಂಕ್ಷನ್ಗೆ ಅವರು ಕರೀಲಿಕ್ಕೆ ಬಂದಿದ್ದರು, ನಾನಾಗ ಮಲಗಿದಲ್ಲೇ ಇದ್ದೆ. ಆಗ ಅವ್ರು ಹೇಳಿದರು, ನೀವು ನನಗೆ ಹೆಲ್ಪ್ ಮಾಡಿದ್ದೀರಿ, ನಾನು ನಿಮಗೆ ಒಂದು ಹೆಲ್ಪ್ ಮಾಡ್ತೇನೆ, ಪೆಂಡುಲಮ್ ಚಿಕಿತ್ಸೆ ಮಾಡ್ತೇನೆ ಅಂತ ಒಂದು ಹೇಳಿದರು. ನನಗೆ ತುಂಬ ಖುಷಿ ಆಯಿತು. ನನ್ನ ಹತ್ತಿರದ ಸಂಬಂಧಿಕರು 7ವಾರ ಶನಿಯಲ್ಲಿ ಮೊದಲೇ ಬೀಳುವುದಕ್ಕಿಂತ ಮೊದಲೇ ಒಂದು 10 ದಿನ ಮೊದಲೇ ನನ್ನ ತಮ್ಮನ ಮಗ ಹೇಳಿದ್ದ, ನೀನು ಬೀಳ್ತಿ ವಾಹನದಲ್ಲಿ ಬೀಳ್ತಿ. ಹೇಗೆ ಬೀಳುದು, ವಾಹನದಲ್ಲಿ ಹೋಗುವಾಗ ಬೀಳುದು ಹೇಗೆ ಅಂತ ಇದ್ದೆ. ಬಿದ್ದು ಆಯಿತು. ಆಗ ಯಾರು ಬರೋದಿಲ್ಲ, ನಿಮಗೆ ಹಣ ಲಾಸ್, ಫ್ರೆಂಡ್ಶಿಪ್ ಲಾಸ್, ಮತ್ತೊಂದು ಆರೋಗ್ಯ ಲಾಸ್, 3 ಖಂಡಪಟ್ಟೆ ನಿಮಗೆ ನಷ್ಟ ಆಗ್ತದೆ. ಹಾಗೆಯೇ ಆಯಿತು. ಒಬ್ಬರು ನನ್ನ ಹತ್ತಿರದ ಸಂಬಂಧಿಕರು ಬರಲಿಲ್ಲ. ಯಾಕಂದರೆ ರಿಸ್ಕ್, ಮಲಗಿದಲ್ಲಿ ನಾಯಿ ತಿಂದಾಗೆ ಮಲಗಿಕೊಂಡು ತಿನ್ನೋದು, ಯಾರು ಬರಲಿಲ್ಲ. ಹಾಗಂತ ಶನಿ ಕಷ್ಟ ಕೊಡೋದಿಲ್ಲ, ಕಷ್ಟ ಕೊಡ್ತಾನೆ. ಆದರೆ ನಾವು ಮಾಡಿದ ಪಾಪಗಳಿಗೆ ಅನುಸಾರವಾಗಿ ಕಷ್ಟ ಕೊಟ್ಟರೆ ಪುಣ್ಯಗಳಿಗೆ ಅನುಸಾರವಾಗಿ ಒಳ್ಳೆಯದು ಮಾಡಿದ. ನನಗೆ ಆಹಾರಕ್ಕೆ ಏನೂ ತೊಂದರೆ ಇಲ್ಲ. ಪಕ್ಕದ ಮನೆಯವರು ಒಬ್ಬರು ಟೀಚರು ಬೆಳಗಿನ ತಿಂಡಿ ಕೊಟ್ಟರು, ಮಧ್ಯಾಹ್ನದ ಊಟ ಅಲ್ಲಿ ಒಂದು ಸಂಪದ ಟ್ರೇಡರ್ಸ್ ಉಂಟು, ಅವರ ಮಿಸ್ಸೆಸ್ ತಂದು ಕೊಟ್ಟರು. ಸಂಬಂಧಿಕರೇ ಅಲ್ಲ, ಸಂಬಂಧಿಕರು ಇದ್ದರೂ ಕೂಡ ಬರಲಿಲ್ಲ. ಅವರಿಗೆ ಹೆದರಿಕೆ ಆಯಿತು. ಅಕ್ಕಂದಿರು ತಮ್ಮಂದಿರಿಗೆ ಸೌಖ್ಯ ಇಲ್ಲ ಅಂತ ಹೇಳ್ತೇನೆ, ಅವ್ರು ಬರಲಿಕ್ಕೆ ಸಾಧ್ಯ. ಅವರ ಮಕ್ಕಳಿದ್ದರು, ಅವರಿಗೆಲ್ಲ ರಿಸ್ಕ್, ಡಾಕ್ಟ್ರು ಮತ್ತೊಂದು ಇನ್ನೊಂದು ತಿಳ್ಕೊಂಡು. ಅದರಿಂದ ನಮ್ಮ ತಲೆಗೆ ನಮ್ಮ ಕೈ, ನಾವು ಒಳ್ಳೇದು ಮಾಡಿದರೆ ಮಾತ್ರ ನಮಗೆ ಒಳ್ಳೆಯದಾಗ್ತದೆ. ಮತ್ತು ದೇವರು ಸಹ ಹಾಗೆ ಸುಮ್ಮನೆ ನಮಗೆ ಕೊಡುವುದಿಲ್ಲ. ಅದರಿಂದ ನನಗೆ ದೇವರ ಮೇಲೆ, ಶನಿಯ ಮೇಲೆ ಸಿಟ್ಟು ಇಲ್ಲ, ನನಗೆ ಖುಷಿಯಲ್ಲಿಯೇ ಇದ್ದೇನೆ. ಇವರು ಹೇಳ್ತಾರೆ, ನನ್ನ ಒಟ್ಟಿಗಿನವರು, ನೀನನ್ನು ನೋಡೋಕೆ ಗೊತ್ತೇ ಆಗೋದಿಲ್ಲ, ನೀನು ಮಾತಾಡೋಕೆ ಗೊತ್ತಾಗೋದಿಲ್ಲ, ಫೋನಲ್ಲಿ ಎಷ್ಟು ಮಾತಾಡ್ತಿ ಗೊತ್ತೇ ಆಗೋದಿಲ್ಲ. ಯಾರಿಗೂ ನನಗೆ ನಾನು ಮಲಗಿದೆಲ್ಲ ಇದ್ದೇನೆ ಅಂತ ಗೊತ್ತೂ ಆಗಲಿಲ್ಲ. ಈಗ ನಾಳೆ ಇಲ್ಲಿ ಫಂಕ್ಷನ್ ಕರೆದಿದ್ದಾರೆ, ನಾನು ಹೋಗೋದಿಲ್ಲ. ನಮ್ಮ ಸಂಘವೇ ನಮಗೆ ಹೆಲ್ಪ್ ಇಲ್ಲ. ನಾನು ಡೈರೆಕ್ಟರ್ ಅದರದ್ದು. ಒಂದು ಡೈರೆಕ್ಟ್ರಿಗೆ ಇಂಥ ಸ್ಥಿತಿ ಬರುವಾಗ ಹಣಕ್ಕೋಸ್ಕರ ಕರೆಯುವುದಾಗಾದರೆ ನಾನು ಹೋಗೋದಿಲ್ಲ ನಾಳೆ. ಹಾಗಂತ ನಾರಾಯಣ ಭಯಪಡ್ತಾ ಇರು. ನನ್ನದು ವಾಟ್ಸಪ್ಪಲ್ಲೇ ಫೋಟೋ ಇಲ್ಲ ಅಂತ ನೋಡಿ, ಸ್ಟೇಟಸಲ್ಲಿ ಫೋಟೋ ಇಲ್ಲ ಅಂತ ನೋಡಿ ಫೋನ್ ಮಾಡಿದ. ಏನು ಅಂತ ಹೇಳಿದ್ರು, ನಿಮಗೆ ಯಾರು ಹೇಳಿದರು, ಹೇಗಿದ್ದೀಗ ಹೇಳಿದ. ನಿಮಗೆ ಯಾರು ಹೇಳಿದ್ದು ಅಂತೇಳಿ, ನನಗೆ ಯಾರು ಹೇಳಿದಲ್ಲ, ಸ್ಟೇಟಸಲ್ಲಿ ನಿನ್ನ ಫೋಟೋ ಬರ್ತಾಯಿಲ್ಲ, ಯಾವುದಕ್ಕೆ ಹೋಗೋದಿಲ್ವ ಜನಗೆ, ಶೋಭನಿಗೆ, ಅದಕ್ಕೆ ನೀನು ಹೋಗ್ತಾ ಇದ್ದೆಲ್ಲ, ಯಾವಾಗಲೂ ಹಾಕ್ತಾ ಇದೆಯಲ್ವ ಅಂತೇಳಿದೆ. ಕಾರ್ ತಗೊಂಡು ಬಂದನೆ. ಆದ್ದರಿಂದ ಅವನು ಮತ್ತೊಂದು ನನ್ನ ಅಣ್ಣನ ಸೊಸೆ ಒಂದು ಬೀಳುವುದಕ್ಕಿಂತ ಮೊದಲೇ ಊಟ ಶುರು ಮಾಡಿದ್ದಾಳೆ. ಅದೇ ಶನಿ ಒಳ್ಳೆಯದು ಸಹ ಮಾಡ್ತಾನೆ ಅಂತ ಹೇಳೋದು. ಹಾಗೆ ದೇವರು ನಾವು ಯಾರಿಗಾದರೂ ಒಳ್ಳೇದು ಮಾಡಿದರೆ ನಮಗೆ ಖಂಡಿತವಾಗಿಯೂ ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳೋದಕ್ಕೆ ನಾನೇ ಸಾಕ್ಷಿ. ಹಾಗೆ ಅವರು ಇಬ್ಬರು ಸಹಾಯ ಮಾಡಿದರು ಹೊರತು ನಮ್ಮ ಹತ್ತಿರದ ಸಂಬಂಧಿಕರು ಯಾರಿಲ್ಲ. ಇವರು ಕೇಳಿದರು, ನಾನು ಮಾಡ್ತೇನೆ ಅಂತ ಹೇಳಿ ನಾನು ಆಯಿತು ಅಂತ ಹೇಳಿದೆ. ಮತ್ತೆ ಪುನಃ ನಾನು ಇನ್ನೊಬ್ಬರ ಹತ್ರ ಮಾತಾಡಿ ಆಗಿದೆ. ಹಾಗೆ ಮಂಗಳೂರಿಗೆ ಹೋಗಿ ಒಂದೇ ತಿಂಗಳಲ್ಲಿ 50% ಗುಣ ಆಯಿತು. ಈಗ ಒಂದು ವಾರ ಆಯಿತು. 1 ವಾರದಲ್ಲಿ ಏಳಲಿಕ್ಕೆ ಕೂಡಿದೆ. ಕೂಡಲೇ ಇಲ್ಲಿಗೆ ಬಂದೆ. ಈಗ ಎಲ್ಲರೂ ಕೇಳ್ತಾರೆ, ಹೊರಟಿ ಅಂತ. ಇಲ್ಲಿಗೆ ಮಾತ್ರ ಆದ ಕಾರಣ ಬಂದೇ ಹೊರತು ಬೇರೆ ಕಡೆಗೆ ನಾನು ಇನ್ನೂ ಹೋಗಲಿಕ್ಕೆ ಶುರು ಮಾಡಲಿಲ್ಲ. ಮತ್ತು ನನ್ನಿಂದ ಆದ ಸಹಾಯ ನೋಡಿ ನಾನು ಮಾಡ್ತೇನೆ ಅಂತ ಭರವಸೆ ಕೊಡ್ತೇನೆ. ಎಲ್ಲರೂ ಆದಷ್ಟು ಸಹಾಯ ಮಾಡಿ ಅಂತಲೇ ಕೇಳೋದು. ನನ್ನ ತಾಯಿ ಹೇಳಿದ್ದಾರೆ, ನಮ್ಮ ಕೈ ಯಾವಾಗಲೂ ಹೀಗಿರಬೇಕು, ಹೀಗಿರಬಾರ್ದು ಅಂತ. ಅದೇ ನನ್ನನ್ನು ಈ ಸಮಯದಲ್ಲಿ ಮಾತ್ರ 6 ತಿಂಗಳು ಹೀಗೆ ಬೇಡಿಯೇ ತಿಂದ ಹಾಗೆ ಆಯಿತು. ನಾನು ಕೊಡುವವಳು ಆದರೂ ಸಹ ಕೊಟ್ಟವರು ನಮಗೆ ಕೊಡಲಿಲ್ಲ, ಯಾರೋ ಏನೋ ಸಹಾಯ ಮಾಡಿದರು. ಅದೊಂದು ನನಗೆ ಪಾಠ. ನಾವು ಯಾರಿಗಾದರೂ ಕೊಟ್ಟರೆ ನಮಗೆ ಅವರೇ ಸಹಾಯ ಮಾಡಬೇಕು ಅಂತಿಲ್ಲ, ಯಾರೋ ಏನೋ ಸಹಾಯ ಮಾಡ್ತಾರೆ. ಆದ್ದರಿಂದ ಎಲ್ಲರಿಗೂ ಹೇಳೋದು ಏನು ಅಂದರೆ, ಒಂದು ಸಂಸ್ಥೆ, ಒಂದು ಹೀಗೆ ಇಂಥ ಆಶ್ರಮ ಅಥವಾ ಇವರು ಏನು ಕಿಟ್ಟು ಕೊಡುವಂಥದ್ದು ಯಾವುದಕ್ಕೆ ಆಗಲಿ 10 ಕೈ ಕೂಡಿದರೆ ಮಾತ್ರ ಸಾಧ್ಯ. ಆದ್ದರಿಂದ ಎಲ್ಲರೂ ಸಹ ಕೂಡಿದಷ್ಟು, ಹೆಚ್ಚು ಅಂತ ಹೇಳೋದಿಲ್ಲ ನಾನು, ಅವರವರಿಗೆ ಕೂಡಿದಷ್ಟು ಸಹಾಯ ಮಾಡಿ ಈ ಸಂಸ್ಥೆ ಇನ್ನೂ ಉತ್ತರೋತ್ತರ ಬೆಳಗಲಿ, ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನ ವೈಯಕ್ತಿಕ ವಿಷಯ ಹೇಳಿದೆ, ಸಾರಿ. ಅದನ್ನು ನಿಮಗೆ ತಿಳಿಬೇಕು ಅಂತ ಹೇಳಿದ್ದು. ನಾನು ಸಹ ಹೇಗೆ ಇದ್ದವಳು ಹೇಗೆ ಆದೆ ಅಂತ ಹೇಳೋದಕ್ಕೆ ನಿಮಗೆ ತಿಳಿಸಿದ್ದಷ್ಟೇ. ಎಲ್ಲರೂ ಕೈ ಕೂಡಿಸಿದರೆ ಮಾತ್ರ ಆಗ್ತದಷ್ಟೇ. ನಾನು ಹೇಳಲಿಕ್ಕೆ ಕಾರಣ ಕೂಡ 10 ಹಲವು ಕೈಗಳು. ನಾನು ಉಪಕಾರ ಮಾಡಿದವರಲ್ಲ, ಮಾಡದವರು ನನಗೆ ಸಹಾಯ ಮಾಡಿ ಎಬ್ಬಿಸಿದರು ಅಂತೇಳಿ ನಿಮಗೆ ಜಸ್ಟ್ ತಿಳಿಸಿದ್ದು. ನಾವು ಕೂಡ ಹಾಗೆ ಎಲ್ಲರಿಗೂ ಸಹಾಯ ಮಾಡಿಕೊಂಡು ಇರುವ, ನಿಮ್ಮಿಂದ ಆದಷ್ಟು ನೀವು ಸಹ ಒಬ್ಬರಿಗೊಬ್ಬರು ಯಾರಾದರೂ ಇದರಲ್ಲಿ ಹಣ ಇದ್ದವರು ಇದ್ದರೆ ಇವರಿಗೆ ಕೊಡುವವರು ಯಾರು ಅಂತ ನಮಗೆ ಗೊತ್ತಿರುವುದಿಲ್ಲ. ನಾನು ಸಹ ಹಾಗೆ ಕೊಡ್ತೇನೆ, ಯಾರ್ಯಾರಿಗೂ ಕೊಡ್ತೇನೆ. ಅವರವರ ವೈಯಕ್ತಿಕಕ್ಕೆ ಉಪಯೋಗಿಸಿದವರಿದ್ದಾರೆ, ಈಗಲೂ ಬರುವವರು ಇದ್ದಾರೆ. ಆದರೆ ಹಾಗಾಗಬಾರ್ದು. ನಿಜವಾಗಿ ಕಷ್ಟ ಯಾರಿಗೆ ಅವರಿಗೆ ಉಪಯೋಗ ಆಗುವ ಹಾಗೆ ಆಗಲಿ ಅಂತ ಹೇಳಿ 2 ಮಾತುಗಳನ್ನು ಆಡಿ ನಿಲ್ಲಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ನಾನು ರೇವತಿ ಟೀಚರ್ ಹೇಳಿದ ಇಂಥ ಕೂಡಲೇ ಇವತ್ತು ಬರುವ ಅಂತ ಎಣಿಸಿ ಬಂದದ್ದು. ಈ ಸಲ ಈ ಟ್ರಸ್ಟಿಗೆ 2ನೇ ಸಲ ಬರ್ತಾ ಇದ್ದೇನೆ.
ನಿಮ್ಮ ಸೇವಾ ಮನೋಭಾವ ಎಲ್ಲ ನೋಡಿ ಟ್ರಸ್ಟ್ ಇದ್ದು ಭಾರಿ ಖುಷಿಯಾಯಿತು. ಹಾಗೆ ಇನ್ನು ಮುಂದೆ ನಿಮಗೆ ಸಹಕಾರ ಸಿಕ್ಕಿ ಸೇವೆಯನ್ನು ಮಾಡ್ತಾ ಇರಿ ಅಂತ ಹೇಳಿ ನಾನು ಆಶಿಸ್ತೇನೆ. ಮಾಂತೆರೆಗ್ಲ ನಮಸ್ಕಾರ. ಎಂಕ ಪುತ್ರುಟು ಮೂಜಿ ಡೈಲಿ ಸಹ ಉಂಟುಂಡು ವಾರೋಟು ಇಟ್ಟು ತಿಕ್ಕಿನೆಟ್ಟು ಭಾರಿ ಉಪಕಾರ ಉಂಟುಂಡು. ಅಂಡನೆಗಳೊಂಜಿ ಕಾರ್ಬೇನು ಬಾರಿ ಬಂಗೋಟಲು ಕಿಟ್ಟು ತಿಕ್ಕಿನೆಟ್ಟು ಭಾರಿ ಉಪಕಾರ ಉಂಟು. ಅರ್ಧಲಟ್ಟು ಮೂಜಿ ಸರ್ತಿ ಡಯಾಲಿಸಿಸ್ ಆವೊಂದುಂಡು. ಒಂಜರೆ ವರ್ಷದಂಚೆ ಕಿಟ್ಟು ಕೊರ್ಪೆರೆ ಎಂಕ್ ಭಾರಿ ಖುಷಿ ಆವೊಂದುಂಡು. ಇಲ್ಲಲ್ಲಿ ಸಾಮಾನು ಪೂರ ದಾಲ ತೊಂದರೆ ಆಪಜಿ ಎಂಕ್. ನಮಸ್ಕಾರ. ಏನು ಕಡಬಾರ್ದು ಬತ್ತನ ಮುಳ್ಪದ ರಡ್ಡು ಅಗ್ಲು ಮಾಂತ ಬತ್ತತೆ ಇಲ್ಲಲ್ಲಿ ತಾಸ್ತೇನು ತೂತು ಕಿಟ್ಟು ತಿಕ್ಕೊಂಡು ಇಲ್ಲಡೆ ಬಲ್ಲೆಂದು ಪಂಡೇರು ಪುತ್ತೂರು ಬಲ್ಲೆಂದು ಅಂಚೆ ಬತ್ತೊಂದಿತ್ತೆ ಎಂಕ ಭಾರಿ ಅನುಕೂಲ ಉಂಡು. ಎನ್ನ ಮಗೆ ಜೆತ್ತಿನಲ್ಲತ್ತು 14 ವರ್ಷ ಉಂಡು. ఆయన చాకరీ మాల్పనల ఏని అన్ని డెట్ బేలేగ్ల పోంటే ఎన్న కండని ఆర్ల చూరంగా ఇక యారేగ్ల బేలే అంతేరాపజి ఇల్లాలు లేరు ఒది ఏరండ ఇల్లాలు బోడత మగాలొంజి తలాలని కొరుతాండు. ಅಂಚೆ ಎಂಕ ಭಾರಿ ಖುಷಿ ಉಂಡಾರು ಇಲ್ಲಡೆ ಬರ್ತದೆ ಎನ್ನ ಸಮಸ್ಯೆನು ಪೂರ ತೂತು ಎಂಕ ಕಿಟ್ಟು ಕೊರ್ಪಿರಣ್ಣಗ ಎಂಕ ದಾಣ್ಣ ಒಂಜಿ ಮಲ್ಲ ಖುಷಿ ಅಂತೂ ಬರ್ತುಂಡು. ಆಗ್ಲೇ ಅಂತ ಧನ್ಯವಾದ. ನಾನ ದುಂಬುಗ್ಲ ಆಗ್ಲೇ ಇಂಚನೆ ಉದ್ಧಾರ ಆತು ಎಂಕ್ಲೆನ್ಲೆತ್ತು ಅಂತುಳ್ಳೇருந்து ಕೈ ಮುಗೀತು ನಿಗ್ಲೆಟ ನಟ್ಟೋಣ. ಅವರಿಗೆ ನಮಸ್ಕಾರ. ನಾನು ಬೆಳ್ತಾಂಡಿ ತಾಲೂಕು ಧರ್ಮಸ್ಥಳ ಗ್ರಾಮದಿಂದ ಬಂದಿದ್ದೇನೆ. ನನ್ನ ಹೆಂಡತಿಗೆ 3 ವರ್ಷದಿಂದ ಡಯಾಲಿಸಿಸ್ ಆಗ್ತದೆ, ವಾರಕ್ಕೆ 3 ಸಲ. ನಾನು ಹೀಗೆ ಮನೆಯಲ್ಲಿರ್ಬೇಕಾದ್ರೆ 3 ಜನ ಮೇಡಮ್ಗಳು ಬಂದಿದ್ದರು, ಮನೆಗೆ ಬಂದಿದ್ದರು. ಅವರು ಹೀಗೆ ಬಂದಿದ್ದರು. ಇದನ್ನೆಲ್ಲ ನೋಡಿ ಅವರಿಗೆ ಭಾರಿ ಇದಾಯಿತು, ಬೇಜಾರಾಯಿತು. ಯಾಕಂದರೆ ನನಗೆ ಒಬ್ಬಳು ಮಗಳಿದ್ಲು, ಅವಳು ನಮ್ಮ ಮನೆಯಲ್ಲೇ ಸುಸೈಡ್ ಮಾಡಿದಾದ್ಲು. ಅದಕ್ಕೆ ಭಾರಿ ಬೇಜಾರು. ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೇನೆ, ತೃಪ್ತಿ ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಅಡುಗೆ ಕೆಲಸ. ಅವಳಿಗೆ ಒಂದು ಸಲ ವಾರಕ್ಕೆ 3 ಸಲ ಆಟೋಗೆ ಒಂದು ಸಲ ಹೋಗಿ ಬರಬೇಕಂದ್ರೆ 900 ರೂಪಾಯಿ ಖರ್ಚಿದೆ, ವಾರಕ್ಕೆ 3 ಸಲ. ಹಾಗೆ ಇವರೆಲ್ಲ ಮೇಡಮ್ನವ್ರು ಬಂದು ನೋಡಿ ನಮ್ಮ ಇದನ್ನು ನೋಡಿ ನಮಗೆಲ್ಲ ನಿಮ್ಮ ಇದೆಲ್ಲ ಕೊಡಿ, ಎಲ್ಲ ಡೀಟೇಲ್ಸ್ ಎಲ್ಲ ಕೊಡಿ. ಹಾಗೆ ಕೊಟ್ಟಿದ್ದೇವೆ. ಕೊಟ್ಟು ಹೀಗೆ ಅವರು ಭಾರಿ ಇದು ಮಾಡಿದ್ದಾರೆ. ನಿಮಗೆ ಸಹಾಯ ಮಾಡ್ತೀನಿ, ಬನ್ನಿ ನೀವೆಲ್ಲ. ಹೋದ ಸಲ ಹಾಗೆ ಈ ಸಲ ಫೋನ್ ಮಾಡಿದರು, ಬಂದು ಇದು ಮಾಡಿ ಅವರಿಗೆ ಎಲ್ಲ ನನ್ನ ಎಲ್ಲ ಅಭಿನಂದನೆ ಮತ್ತು ನಮಸ್ಕಾರ ಅಂತ ಹೇಳ್ತಾ ಇದ್ದೇನೆ. ಎಲ್ಲ ದಾನಿಗಳಿಗೂ ನಮಸ್ಕಾರ. ನನ್ನ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲರಿಗೂ ವಂದಿಸುತ್ತಾ, ನನ್ನ ಹೆಸರು ಚಂದ್ರಕಲಾ ಅಂತ. ನಮ್ಮದು ಬೆಳ್ತಂಗಡಿ ತಾಲೂಕು ಇಳಂತಿಲ ಗ್ರಾಮ, ಪಾರಡ್ಕ ಅಂತ ಒಂದು ಊರು. ನನ್ನ ಯಜಮಾನರು 15 ವರ್ಷದ ಹಿಂದೆ ಮರದಿಂದ ಬಿದ್ದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದೆ. ಅವರು ಬೆಡ್ ರಿಡನ್, ಆಚೆ ಈಚೆ ಹೋಗಲಿಕ್ಕಾಗೋದಿಲ್ಲ. ನಾನು ಅಂಗನವಾಡಿಯಲ್ಲಿ ಟೀಚರಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ನಮ್ಮ ಯಜಮಾನರಿಗೆ ತಿಂಗಳಿಗೆ ಒಂದು 5-6 ಸಾವಿರ ರೂಪಾಯಿ ಆಸ್ಪತ್ರೆಗೆ ಅಂತಲೇ ಖರ್ಚು ಮಾಡಲಿಕ್ಕೆ ಬೇಕಾಗ್ತದೆ. ಹಾಗೆ ನನ್ನ ಅತ್ತೆಯವರಿದ್ದರು, ಅವರು ಬೆಡ್ ರಿಡನ್ ಆಗಿದ್ದರು. ಅವರು ಈಗ 3 ತಿಂಗಳಾಯಿತು ತೀರ್ಕೊಂಡು. ಹಾಗೆ ಮಗಳೊಬ್ಬಳು, ಅವಳು ಸೆಕೆಂಡ್ PUC ಓದ್ತಿದ್ದಾಳೆ. ಅವಳಿಗೂ ತುಂಬ ಖರ್ಚಿದೆ ಓದಿಸ್ಲಿಕ್ಕೆಲ್ಲ. ಈ ಒಳಿತು ಮಾಡು ಸೇವಾಶ್ರಮದಿಂದ ನಮಗೆ 1.5 ವರ್ಷದಿಂದ ಆಹಾರ ಸಾಮಗ್ರಿಗಳ ಕಿಟ್ ಸಿಗ್ತಾ ಇದೆ. ಇದರಿಂದ ನಮಗೆ ಅಂತೂ ತುಂಬ ಉಪಯೋಗ ಆಗ್ತಿದೆ. ಹಾಗೆಯೇ ನಮ್ಮಂಥ ಅನಾರೋಗ್ಯ ಪೀಡಿತ ಕುಟುಂಬದವರಿಗೆ ಸಂಜೀವಿನಿ ಅಂತಲೇ ಹೇಳ್ಬೋದು. ಇದರಿಂದ ನಮಗೆ ತುಂಬ ಉಪಕಾರ ಆಗಿದೆ. ಹಾಗೆ ಈ ಒಳಿತು ಮಾಡು ಅಧ್ಯಕ್ಷರು ಮತ್ತು ಅವರ ಟೀಮಿಗೆ, ಈ ಪಂಚಮುಖಿ ಆಂಜನೇಯ ಸ್ವಾಮಿ ಅವರಿಗೆ ಹೋದಲ್ಲಿ ಬಂದಲ್ಲೆಲ್ಲ ಆಯುರಾರೋಗ್ಯ ಕೊಟ್ಟು ಒಳ್ಳೆ ಯಶಸ್ಸನ್ನು ಕೊಡಲಿ. ಹಾಗೆ ಇನ್ನು ಮುಂದಕ್ಕೂ ನಮ್ಮಂಥ ಬಡವರ ಪಾಲಿನ ಸಂಜೀವನಿ ಆಗಲಿ ಅಂತ ಬೇಡ್ಕೊಳ್ತಾ ಈ ನನ್ನ 2 ಮಾತನ್ನು ಮುಗಿಸ್ತಾ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆತ್ಮೀಯರೇ, ಎಲ್ಲ ಅತಿಥಿ ಗಣ್ಯರೇ ಹಾಗೂ ಫಲಾನುಭವಿಗಳೇ, ಬಂಧು ಮಿತ್ರರೇ, ಈ ದಿನ ನಾವು 8ನೇ ವರ್ಷದ 37ನೇ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು
ಹಲವಾರು ದಾನಿಗಳು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಹಾಗೂ ಪ್ರತಿ ತಿಂಗಳು ನಡೆಯುವ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ನಮ್ಮ ಟ್ರಸ್ಟಿನ 12 ಮೆಂಬರ್ ತುಂಬ ಕಾರ್ಯಚಟುವಟಿಕೆಯಿಂದ ಎಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ನಾವಂದರೆ ಪ್ರತಿ ತಿಂಗಳು ಲಯನ್ಸ್ ಕ್ಲಬ್ ಹಾಲಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದು ಫಸ್ಟ್ ಟೈಮ್ ಇಲ್ಲಿ ನಮ್ಮ ಆಂಜನೇಯನ ಸಭಾಭವನದಲ್ಲಿ ಮಾಡ್ತಾ ಇರೋದು. ಇದೇ ಥರ ಇನ್ನು ಮುಂದೆಗೂ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಕೇಳಿಕೊಳ್ತಿದ್ದೇನೆ. ಥ್ಯಾಂಕ್ ಯು.